ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇನ್ನೂ 3 ದಿನ ಜೈಲೇ ಗತಿ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಆದರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ರು ನ್ಯಾಯಾಧೀಶರು. ಅಲ್ಲಿಗೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಇವತ್ತು ಜಾಮೀನಿನ ನಿರೀಕ್ಷೆ ಏನಿತ್ತು, ಆ ಜಾಮೀನು ಸಿಗುವ ನಿರೀಕ್ಷೆ ಹುಸಿಯಾಗಿದೆ. ಮೇ 13ನೇ ತಾರೀಕು ಅಂದ್ರೆ ಸೋಮವಾರಕ್ಕೆ, ಮುಂದಿನ ಸೋಮವಾರಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಮೇ 13ನೇ ತಾರೀಕಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮೇ 13ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ನಡೆಯಲಿದೆ. ಮತ್ತಷ್ಟು ವಾದಕ್ಕೆ ಎಸ್ಐಟಿ ಮನವಿಯನ್ನ ಮಾಡಿದ್ರಿಂದ ಎಸ್ಐಟಿ ಪರ ಮತ್ತೋರ್ವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡುವುದು ಬಾಕಿ ಇದೆ. ಹಾಗಾಗಿ ಅದಕ್ಕೆ ಅವಕಾಶವನ್ನ ನೀಡಿ ಅಂತ ಕೇಳಿದ್ರಿಂದ ಎಸ್ಐಟಿ ಮನವಿಯನ್ನ ಪುರಸ್ಕರಿಸಿದಂಥ ಎಸ್ಪಿಪಿಗಳ ಮನವಿಯನ್ನ ಪುರಸ್ಕರಿಸಿದಂಥ ನ್ಯಾಯಾಲಯ ಸೋಮವಾರದವರೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಅಲ್ಲಿಗೆ ಸೋಮವಾರದವರೆಗೂ ಕೂಡ ರೇವಣ್ಣ ಅವರಿಗೆ ಜಾಮೀನಿನ ನಿರೀಕ್ಷೆ ಇಲ್ಲ, ಜಾಮೀನು ಸಿಗೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮುಕ್ತಿ ಸಿಗೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಬಹಳ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 2 ಗಂಟೆಗಳ ಕಾಲ, 3 ಗಂಟೆಗೆ ಶುರುವಾಗಿದ್ದು ವಾದ ಪ್ರತಿವಾದ, ವಿಚಾರಣೆ ಆರಂಭ ಆಗಿದ್ದು 3 ಗಂಟೆಗೆ. ಅದಾದಂತಹ ನಂತರದಲ್ಲಿ 5:15 ಸುಮಾರಿಗೆ ವಿಚಾರಣೆ ಮುಕ್ತಾಯ ಆಯಿತು. ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು ನ್ಯಾಯಾಧೀಶರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಏನಿತ್ತು ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸಿದ್ರಿ. ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಮೊದಲಿಗೆ ವಿಚಾರಣೆ ಮಧ್ಯಾಹ್ನ ಆರಂಭ ಆಗ್ತಾ ಇದ್ದಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು, ಇಲ್ಲ ಸೋಮವಾರದವರೆಗೆ ಮುಂದೂಡಿ, ನಮಗೆ ಸ್ವಲ್ಪ ಸಮಯಾವಕಾಶ ಬೇಕು, ಆಕ್ಷೇಪಣೆಯನ್ನ ನಾವು ಸಲ್ಲಿಕೆ ಮಾಡಿದ್ದೇವೆ, ಆದ್ರೆ ವಾದ ಮಂಡಿಸುವುದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಆದ್ರೆ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಅದಾದಂತಹ ನಂತರದಲ್ಲಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಅವರು ಪ್ರಮುಖವಾಗಿ ಉಲ್ಲೇಖ ಮಾಡಿದಂತಹ ವಿಚಾರ 364A ಈ ಸೆಕ್ಷನ್ನ, ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಏನು ಹಾಕಲಾಗಿದೆ, ಆ ಸೆಕ್ಷನ್ ಹಾಕಿರೋದೇ ದುರುದ್ದೇಶಪೂರ್ವಕವಾಗಿ. ಪ್ರಕರಣದಲ್ಲಿ ದುರುದ್ದೇಶ ಎದ್ದು ಕಾಣ್ತಾ ಇದೆ, ಇದು ರಾಜಕೀಯ ಪ್ರೇರಿತವಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ. ಜೊತೆಗೆ 364A ಇಂಥದ್ದೊಂದು ನಾನ್ ಬೇಲೇಬಲ್ ಸೆಕ್ಷನ್ನ ಎಂಥ ಗಂಭೀರ ಪ್ರಕರಣಗಳಲ್ಲಿ ಹಾಕ್ತಾರೆ, ಜೊತೆಗೆ ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಏನೇನು ಆಗಿರಬೇಕು, ಬೇಸಿಕ್ ಆಗಿ ಯಾವ ಸಂದರ್ಭದಲ್ಲಿ ಈ ಸೆಕ್ಷನ್ ನ ಹಾಕಲಾಗುತ್ತೆ, ಆ ಸೆಕ್ಷನ್ ನ ಎಕ್ಸಾಕ್ಟ್ ಡೆಫಿನೇಷನ್ ಏನು, ಎಲ್ಲದರ ಬಗ್ಗೆ ಉಲ್ಲೇಖ ಮಾಡ್ತಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಯಾವ ಕಾರಣಕ್ಕೆ ಈ ಸೆಕ್ಷನ್ ನ ಹಾಕಬೇಕು ಅಂತ ಹೇಳಿ, ಪ್ರಮುಖವಾಗಿ ಈ ಸೆಕ್ಷನ್ 364A ಸೆಕ್ಷನ್ ನ ಹಾಕಿದಂತಹ ಸಂದರ್ಭದಲ್ಲಿ ಸಂತ್ರಸ್ತರು ಯಾರಿದ್ದಾರೋ ಅವರಿಗೆ ಆರೋಪಿಯಿಂದ ಕಿರುಕುಳ ಆಗಿರಬೇಕು, ಅವರಿಗೆ ಆರೋಪಿಯಿಂದ ಹಲ್ಲೆಯಾಗಿರಬೇಕು, ಅಥವಾ ಒತ್ತಡವನ್ನ ಹೇರಿ ಆಕೆಯನ್ನ, ಸಂತ್ರಸ್ತರನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿರಬೇಕು, ಅಥವಾ ಯಾವುದಾದ್ರೂ ಡಿಮ್ಯಾಂಡ್ ಅನ್ನ ಇಡುವಂತಹ ಕೆಲಸವನ್ನ ಮಾಡಿರಬೇಕು. ಅದ್ಯಾವುದೂ ಕೂಡ ಇಲ್ಲಿ ಆಗಿಲ್ಲ. ದೂರುದಾರ ತಾನು ಕೊಟ್ಟಂತಹ ದೂರಿನಲ್ಲೂ ಅದ್ಯಾವ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ 364A ಸೆಕ್ಷನ್ ನ ಹಾಕುವಂತಹ ಅವಶ್ಯಕತೆ ಏನಿತ್ತು, ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ? ಈಗ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಜಾಮೀನು ಕೊಡಬಾರದು ರೇವಣ್ಣ ಅವರಿಗೆ ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ತಮ್ಮ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಅರ್ಜಿಯಲ್ಲಿ ಅವರು ಹೇಳ್ತಾರೆ, ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದಂತಹ ಜಾಗದ ಕಂದಾಯ ದಾಖಲೆ ಪಡೆಯಬೇಕು, ಅಲ್ಲಿ ವಿಚಾರಣೆಯನ್ನ ಮಾಡೋದು ಬಾಕಿ ಇದೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿವರೆಗೆ ಯಾಕೆ ಪಡ್ಕೊಂಡಿಲ್ಲ? ಇಷ್ಟು ದಿನ ಆಯ್ತಲ್ಲ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ, ಕಳೆದ ಶನಿವಾರ ನೀವು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದೀರಿ, ಹಾಗಾದ್ರೆ ನಿಮ್ಗೆ ಎಲ್ಲಿಂದ ರಕ್ಷಣೆ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಜೊತೆಗೆ ಮತ್ತೊಂದು ಅಂಶವನ್ನ ಆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಅಥವಾ ಆಕ್ಷೇಪಣೆಯಲ್ಲಿ, ಎಸ್ಐಟಿ ಸಲ್ಲಿಸಿದ್ದಂತಹ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ವಾಹನ ಯಾವುದು ಅಂತ ಹೇಳಿ
ಪತ್ತೆ ಮಾಡಬೇಕಾಗಿದೆ. ವಾಹನದ ಬಗ್ಗೆ ಇನ್ನೂ ಕೂಡ ವಿಚಾರಣೆ ನಡೆಯೋದು ಬಾಕಿ ಇದೆ. ಅಂದ್ರೆ ಯಾವ ವಾಹನದಲ್ಲಿ ಆ ಸಂತ್ರಸ್ತಿಯನ್ನ ಕರ್ಕೊಂಡು ಹೋಗ್ಲಾಯ್ತೋ ಆ ವಾಹನ ಯಾವುದು ಅಂತ ಹೇಳಿ ವಿಚಾರಣೆ ಮಾಡೋದು ಬಾಕಿ ಇದೆ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಏನು ಅದನ್ನ ಪರಿಶೀಲನೆ ಮಾಡೋದು ಬಾಕಿ ಇದೆ. ಸಂತ್ರಸ್ತೆಯ ಮಗನೇ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ಅದು ಯಾವ ವಾಹನ ಅಂತ ಹೇಳಿ ಹೇಳಿದ್ದಾನೆ. ಸ್ಪ್ಲೆಂಡರ್ ಬೈಕ್ ನಲ್ಲಿ ನನ್ನ ತಾಯಿನ ಕರ್ಕೊಂಡು ಹೋದ್ರು ಅಂತ ಹೇಳಿ ಆತನೇ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಆ ವೆಹಿಕಲ್ನ ಆಲ್ರೆಡಿ ಮೊದಲ ಆರೋಪಿ ಅಂದ್ರೆ ಸತೀಶ್ ಅಂದ್ರೆ ಮೊದಲಿಗೆ ಅರೆಸ್ಟ್ ಆದಂತಹ ಆರೋಪಿ ಪ್ರಕರಣದ A2 ಆಗಿರುವಂತಹ ಸತೀಶ್ ಬಾಬಣ್ಣನ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಆತನ ಮೊಬೈಲ್ನ ರಿಕವರ್ ಮಾಡಿದ್ದಾರೆ. ಆತನ ವೆಹಿಕಲ್ನ ಕೂಡ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಮತ್ಯಾವ ವಾಹನ? ಆರೋಪಿಯನ್ನ ಕರ್ಕೊಂಡು ಸ್ಥಳ ಮಹಜರು ಮಾಡೋದು ಬಾಕಿ ಇದೆ. ಸಂತ್ರಸ್ತೆಯನ್ನ ಕರ್ಕೊಂಡು ಸ್ಥಳ ಮಹಜರು ಮಾಡೋದು ಬಾಕಿ ಇದೆ. ಆ ಸ್ಥಳ ಮಹಜರು ಮಾಡೋದಕ್ಕೂ ಇದಕ್ಕೂ ಜಾಮೀನು ನೀಡದೇ ಇರೋದಕ್ಕೆ ಏನ್ ಸಂಬಂಧ? ಅದನ್ನ ಮಾಡಬಹುದಲ್ಲ. ಜಾಮೀನು ಆತ ಜಾಮೀನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಅದನ್ನ ಮಾಡೋದಕ್ಕೆ ಏನು ತೊಂದರೆ ಇಲ್ವಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು. ನನ್ನ ಕಕ್ಷಿದಾರರು ಯಾವುದಕ್ಕೆ ಸಹಕಾರವನ್ನ ಕೊಟ್ಟಿಲ್ಲ. ತನಿಖೆಯ ಸಂದರ್ಭದಲ್ಲಿ ಎಲ್ಲದಕ್ಕೂ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ 6 ದಿನ ವಿಚಾರಣೆಯಾಗಿದೆ. ತನಿಖೆಯೂ ಮುಗಿದು ಹೋಗಿದೆ. ಯಾವ ಇನ್ನುಳಿದಂತಹ ಅಂಶಗಳ ತನಿಖೆ ಮಾಡೋದು ಬಾಕಿ ಇದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ CV ನಾಗೇಶ್. ಒಟ್ಟಾರೆಯಾಗಿ ಬಹಳ ಸುದೀರ್ಘವಾಗಿ ನಡೆದಂತಹ ವಾದ ಪ್ರತಿವಾದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸುದೀರ್ಘವಾದಂತಹ ವಾದ ಪ್ರತಿವಾದ. ಇಬ್ಬರು ಘಟಾನುಘಟಿ ವಕೀಲರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಬಹಳ ಖಡಕ್ಕಾದಂತಹ ಪಾಯಿಂಟ್ಗಳನ್ನ, ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಉಲ್ಲೇಖ ಮಾಡ್ತಾ ಹೋದ್ರು. ಆದ್ರೂ ಬೇಲ್ ಸಿಗ್ಲಿಲ್ಲ. ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಬಟ್ ಆ ವಾದ ಪ್ರತಿವಾದದ ಹೈಲೈಟ್ಸ್ ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಾಶ್ರೀ, ಇವತ್ತು ನಡೆದಂತಹ ವಾದ ಪ್ರತಿವಾದದಲ್ಲಿ ಮೊದಲನೇದಾಗಿ ಹೈಲೈಟ್ ಅಂಶವನ್ನು ನೋಡೋದಾದ್ರೆ, ಅಂದರೆ ಒಂದು ಸಿಂಗಲ್ ಲೈನ್ ಜಸ್ಟ್ ಹೇಳೋದಾದ್ರೆ, CV ನಾಗೇಶ್ ಅವರು ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಿಡ್ನಾಪ್ ಪ್ರಕರಣದ ಮೇಲೆ ಹೆಚ್ಚು ಕೇಂದ್ರಿತವಾಗಿದ್ರು. ಅಂದರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತು ಕೊಟ್ಟು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಅದಕ್ಕೆ ಪ್ರತಿವಾದ ಮಂಡಿಸುವಂಥ ಸಂದರ್ಭದಲ್ಲಿ SPP ಆಗಿರುವಂತಹ ಜೈನ ಕೊಠಾರಿ ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಬಂಚ್ ಆಫ್ ಕೇಸಸ್, ಅಂದರೆ ಕೇವಲ ಕಿಡ್ನಾಪ್ ಪ್ರಕರಣ ಮಾತ್ರ ಅಲ್ಲ, ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ದಾಖಲಾಗಿರುವಂತಹ 376, ಅದಲ್ಲದೆ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ, ಈ ಎಲ್ಲ ಪ್ರಕರಣಗಳನ್ನು ಕ್ರೋಢೀಕರಿಸಿ, ಅಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂತಹ ಅಂಶಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಕೆಲಸವನ್ನು ಜೈನ ಕೊಠಾರಿ ಅವರು ಮಾಡಿದರು. ಅಂದರೆ ಇಡೀ ಪ್ರಕರಣದಲ್ಲಿ ಒಂದು ಜಿಸ್ಟ್ ಅಂತ ನೋಡೋದಾದರೆ ಕಿಡ್ನಾಪ್ ಪ್ರಕರಣವನ್ನು ಹೆಚ್ಚು ಕೇಂದ್ರಿತವಾಗಿ CV ನಾಗೇಶ್ ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಮೊನ್ನೆ ಏನು ಮೂರ್ತಿ ಡಿ ನಾಯಕ್ ಅವರು ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡಿದ್ರು ಅದರಲ್ಲಿರುವಂತಹ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೊರತುಪಡಿಸಿ ಬೇರೆ ಪಾಯಿಂಟ್ಗಳನ್ನು ಇವತ್ತು ಹೈಲೈಟ್ ಮಾಡಿದರು. ಮೇನ್ 354A ಈ ಒಂದು ಪ್ರಕರಣವನ್ನು, ಅದರಲ್ಲೂ ಪ್ರಮುಖ ಈ ಸೆಕ್ಷನ್ ಹಾಕಿರೋದನ್ನೇ ಹೆಚ್ಚು ಒತ್ತು ಕೊಟ್ಟು ಅದು ವಾದ ಮಂಡಿಸುವಂಥ ಕೆಲಸ ಆಯಿತು. ಅದರಲ್ಲಿ ಪದೇ ಪದೇ ಅನೇಕ ಪ್ರಶ್ನೆಗಳನ್ನು ಹೇಳಿದರು. ಅಂದರೆ 364A ಅನ್ನು ಹಾಕುವಂಥ ಸಂದರ್ಭದಲ್ಲಿ ಯಾವೆಲ್ಲ ಮೂಲ ಇಂಗ್ರೀಡಿಯೆಂಟ್ಸ್ ಇರಬೇಕು, ಅಂದರೆ ಆ ಒಂದು ಸೆಕ್ಷನ್ ಸಂಬಂಧಪಟ್ಟಂತೆ ಡೆಫಿನೇಷನ್ ಓದುವಂಥ ಕೆಲಸವನ್ನು ಮಾಡಿದರು. ಮೊದಲನೇದಾಗಿ ಅದರಲ್ಲಿ ಜೀವ ಬೆದರಿಕೆ ಇದೆಯಾ, ಅಲ್ಲಿ ಡಿಮ್ಯಾಂಡ್ ಏನಿದೆ, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಿದರು. ಅದಾದ ಬಳಿಕ ನೆಕ್ಸ್ಟ್ ಅವರು ಪಾಯಿಂಟ್ ಬಂದಿದ್ದು ದೂರುದಾರ ಕೊಟ್ಟಂತಹ ದೂರಿನ ಅರ್ಜಿಯಲ್ಲಿ ಸಂಬಂಧಪಟ್ಟಂತೆ ರೇವಣ್ಣನವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ, ಅಂದರೆ ರೇವಣ್ಣನವರು ಹೇಳಿದ್ದಾರೆ ಅನ್ನೋ ಪಾಯಿಂಟನ್ನು ಮಾತ್ರ ಹೈಲೈಟ್ ಮಾಡುವಂಥ ಕೆಲಸ ಆಗಿದೆ ವಿನಃ ರೇವಣ್ಣನವರು ಹೇಳಿ ಅವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಪುರಾವೆಗಳಿಲ್ಲ ಅನ್ನೋ ಒಂದು ಪಾಯಿಂಟನ್ನು ಅವರು ಪದೇ ಪದೇ ಪ್ರೆಸ್ ಮಾಡುವಂಥ ಕೆಲಸ ಮಾಡಿದರು. ಅನೇಕ ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ಸೈಟೇಷನ್ಗಳನ್ನು ಅವರು ಕೋರ್ಟ್ ಮಾಡಿ ವಾದ ಮಂಡಿಸುವಂಥ ಕೆಲಸವನ್ನು ಇಲ್ಲಿ CV ನಾಗೇಶ್ ಅವರು ಮಾಡಿದರು. ಅದಾದ ಬಳಿಕ ಕೊನೆಯದಾಗಿ ಒಂದಷ್ಟು ಗಂಭೀರವಾದಂಥ ಆರೋಪ ಮಾಡಿದ್ದೇನೆ ಅಂತಂದರೆ, ಇಡೀ ಪ್ರಕರಣ ರಾಜಕೀಯ ದುರುದ್ದೇಶಪೂರ್ವಕವಾಗಿರುವಂಥದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೋಸ್ಕರ ಈ ಕೇಸ್ ದಾಖಲಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ದಾಖಲಾಗಿದೆ ಅನ್ನೋದು ಬಂದಂಥ ಸಂದರ್ಭದಲ್ಲಿ ಓರ್ವ ಮಾಜಿ ಪ್ರಧಾನಿಯ ಕುಟುಂಬದ ವಿರುದ್ಧ ದಾಖಲಾಗಿರುವಂಥದ್ದು, ರಾಜಕೀಯ ಪ್ರೇರಿತವಾಗಿರುವಂಥದ್ದು, ಷಡ್ಯಂತ್ರಕ್ಕೋಸ್ಕರ ಆಗಿರುವಂಥದ್ದು, ಅವರ ಏನು ಘನತೆಗೆ ಧಕ್ಕೆ ತರುವಂತಹ ಉದ್ದೇಶಕ್ಕೋಸ್ಕರನೇ ಈ ಪ್ರಕರಣ ದಾಖಲಾಗಿದೆ ಅನ್ನೋ ಒಂದು ಅಂಶಗಳನ್ನು, ಗಂಭೀರವಾದಂಥ ಆರೋಪವನ್ನು ಅವರು ಮಾಡಿದರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸೈಟೇಷನ್ಗಳನ್ನು ಉಲ್ಲೇಖ ಮಾಡಿದ ಜೊತೆಗೆ ಕೊಡಬೇಕಾಗಿರುವಂಥದ್ದು ಮೇನ್ ಹೈಲೈಟ್ ಆಫ್ ಜಿಸ್ಟ್ ಏನಂತಂದರೆ 36 64A ಹಾಕಿದ್ದಾರೆ. ಈ ಸೆಕ್ಷನ್ ಹಾಕೋದಕ್ಕೆ ಬರೋದಿಲ್ಲ. ಈ ಸೆಕ್ಷನ್ ಹಾಕಿರುವಂತಹ ಮೂಲವೇ ತಪ್ಪಾಗಿದೆ, ಈ FIR ರಿಜಿಸ್ಟರ್ ಆಗಿರುವಂತಹ ಮೂಲವೇ ತಪ್ಪು ಅನ್ನೋ ಒಂದು ಪಾಯಿಂಟನ್ನು ಇಲ್ಲಿ CV ನಾಗೇಶ್ ಅವರು ತಮ್ಮ ವಾದದಲ್ಲಿ ಮಂಡಿಸುವಂಥ ಕೆಲಸ ಮಾಡಿದರು. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸೋದಾದರೆ, ಇಲ್ಲಿ ಸಂತ್ರಸ್ತ ಮಹಿಳೆ, ಅದರಲ್ಲೂ ಪ್ರಮುಖವಾಗಿ ಕಿಡ್ನಾಪ್ ಆಗಿರುವಂತಹ ಸಂತ್ರಸ್ತೆ ಏನಿದ್ದಾರೆ, ಆಕೆಯ
ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು SIT ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ. ಅದರಲ್ಲಿ ಪ್ರಮುಖವಾಗಿ 161 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಆ ಸ್ಟೇಟ್ಮೆಂಟ್ ಬಗ್ಗೆ ಆಗಿ ಎಲ್ಲೂ ಕೂಡ ತಿಳಿಸಿಲ್ಲ. ಜೊತೆಗೆ ಅವರೇನೇ ಕಿಡ್ನಾಪ್ ಮಾಡಿಸಿದ್ರೆ ಇಲ್ವಾ ಅನ್ನೋ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಆ ಅಂಶಗಳನ್ನು ಇಲ್ಲೂ ಕೊಟ್ಟಿಲ್ಲ ಅನ್ನೋ ಒಂದು ಪಾಯಿಂಟನ್ನು ಅವರು ಹೈಲೈಟ್ ಮಾಡುವಂಥ ಕೆಲಸವನ್ನು ಸಿ ವಿ ನಾಗೇಶ್ ಅವರು ಮಾಡಿದರು. ಇನ್ನು ಇದಕ್ಕೆ ಪ್ರತಿವಾದ ಮಂಡಿಸುವಂಥ ಸಂದರ್ಭದಲ್ಲಿ ಮೊದಲು ಶುರು ಮಾಡಿದಂತಹ ವೇಳೆಯಲ್ಲಿ ಜೈನ ಕೊಠಾರಿ ಅವರು ಟೈಮ್ ಕೇಳುವಂಥ ಕೆಲಸವನ್ನು ಮಾಡಿದರು. ಅಂತಂದರೆ ಈ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಮಾಡಬೇಕು, ನಮಗೆ ವಾದ ಮಂಡಿಸೋದಕ್ಕೆ ಸೋಮವಾರ ತನಕ ಟೈಮ್ ಕೊಡಬೇಕು ಅಂತ ಮನವಿ ಸಲ್ಲಿಸಿದ್ರು. ಆದರೆ ಇದಕ್ಕೆ ನ್ಯಾಯಮೂರ್ತಿಗಳು ಸುತರಾಮ್ ಒಪ್ಪಲಿಲ್ಲ. ಕಾರಣ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 2 ಬಾರಿ ಅರ್ಜೆಂಟ್ ಆಗಿರುವಂಥದ್ದು. ಮೊನ್ನೆ SPP ಜಗದೀಶ್ ಇದ್ದಂತಹ ಸಂದರ್ಭದಲ್ಲಿ 2 ಬಾರಿ ಕೇಸ್ನ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿತ್ತು. ಹೀಗಾಗಿ ನೀವು ಇವತ್ತು ಆಕ್ಷೇಪಣೆ ಸಲ್ಲಿಸಲೇಬೇಕು ಅಂತ ಹೇಳಿದ್ರು. ಆಕ್ಷೇಪಣೆ ಸಲ್ಲಿಸಿದಂಥ ಬಳಿಕ ವಾದ ಮಾಡೋದಕ್ಕೆ ಟೈಮ್ ಕೇಳಿದರು. ಆಗಲೂ ಕೂಡ ನ್ಯಾಯಾಧೀಶರು ಆಕ್ಷೇಪ ವ್ಯಕ್ತಪಡಿಸಿ ಇವತ್ತು ನಾನು ಕೇಳೋದಕ್ಕೆ ರೆಡಿ ಇದ್ದೇನೆ, ನೀವು ಮಾಡುವಂತಹ ವಾದವನ್ನು ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ, ನೀವು ವಾದವನ್ನು ಮುಂದುವರಿಸಿ ಕಮೆಂಟ್ಸ್ ಮಾಡಿ ಅಂತೇಳಿ ಅವರಿಗೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಜೈನ ಕೊಠಾರಿ ಅವರು ವಾದವನ್ನು ಆರಂಭಿಸಿದರು. ಮೊದಲು ಆರಂಭಿಸಿದಂಥ ಸಂದರ್ಭದಲ್ಲಿ ಇಡೀ ಕೇಸ್ನ ಅವರ ಕ್ರೊನಾಲಜಿ ಹೇಳ್ತಕ್ಕೆ ಶುರು ಮಾಡಿದರು. ಅಂದರೆ ಕೇಸ್ ಯಾವಾಗಿಂದ ಆರಂಭ ಆಯಿತು, ಈಗ ಎಲ್ಲಿ ತನಕ ಸ್ಟೇಟಸ್ ಇದೆ ಅನ್ನೋ ಸಂಬಂಧಪಟ್ಟಂತೆ ಅವರು ಮೊದಲು ಹೈಲೈಟ್ ಮಾಡ್ತಾ ಹೋದರು. ಅದಾದ ನಂತರ ಇಡೀ ಪ್ರಕರಣಕ್ಕೆ ಅವರು ಒಂದು ರೀತಿ ಬೇರೆ ರೀತಿಯ ವಾದವೇ ತಿರುಗ್ತಾ ಹೋಯಿತು. ಅಂದರೆ ಕೇವಲ ಇಲ್ಲಿ ಕಿಡ್ನಾಪ್ ಪ್ರಕರಣ ಒಂದೇ ಅಲ್ಲ, ಮೊದಲು ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ 364A ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ಏನು ವಾದ ಮಾಡಿದರು ಅದಕ್ಕೆ ಪೂರಕವಾಗಿ ಅವರು ವಾದಕ್ಕೆ ಪ್ರತಿವಾದವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡಿದರು. ಅದಾದ ನಂತರ ಶುರುವಾಗಿದ್ದೇನೆಂದರೆ ಅವರು ಕೇವಲ ಇಲ್ಲಿ ಕಿಡ್ನಾಪ್ ಪ್ರಕರಣ ಒಂದು ಮಾತ್ರ ಪರಿಗಣಿಸಿಲ್ಲ, ಜೊತೆಗೆ ಎಲ್ಲ ಪ್ರಕರಣಗಳು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸ್ನ ರಿಜಿಸ್ಟರ್ ಆಗಿರೋದು, ಇಲ್ಲಿ CID ಸೆನ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ FIR, ಅಂದರೆ ಬಂಚ್ ಆಫ್ ಕೇಸಸ್ ಸಂಬಂಧಪಟ್ಟಂತೆ ವಾದ ಮಂಡಿಸಿದರು. ಈ ಕೇಸ್ಗೂ ಪ್ರಜ್ವಲ್ ರೇವಣ್ಣಗೂ ಇರುವಂತಹ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಿದರು. ಮತ್ತು ರೇವಣ್ಣನವ್ರಿಗೂ ಮತ್ತು ಪ್ರಕರಣಕ್ಕೂ ಪ್ರಜ್ವಲ್ ರೇವಣ್ಣವರ ಪ್ರಕರಣಕ್ಕೂ ಇರುವಂತಹ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಿದರು. ಅಂದರೆ ಇಲ್ಲಿ ಆ ಒಂದು ಪ್ರಕರಣ ಏನಿದೆ ಅಂದರೆ ಪ್ರಜ್ವಲ್ ರೇವಣ್ಣವರ ವಿರುದ್ಧ ದಾಖಲಾಗುತ್ತೆ ಅಂತ ಹೇಳಾಗ್ತಿದ್ದಂತಹ 376 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ದೂರು ಕೊಡದಂತೆ ಅವರನ್ನು ತಡೆದು ನಿಲ್ಲಿಸುವಂತಹ ಉದ್ದೇಶಕ್ಕೋಸ್ಕರನೇ ಈ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋ ಪಾಯಿಂಟನ್ನು ಪಾಯಿಂಟ್ ಏನೋ ಅದನ್ನು ಹೈಲೈಟ್ ಮಾಡುವಂಥ ಕೆಲಸ ಮಾಡಿದ್ರು. ಈ ಮೂಲಕ ಇಡೀ ಪ್ರಕರಣದ ವಾದ ಪ್ರತಿವಾದ 2 ಕಡೆ ಆಗಿರುವಂಥದ್ದು. ಇನ್ನು ಹೆಚ್ಚಿನ ವಾದಕ್ಕೋಸ್ಕರ ಈಗ ಅಶೋಕ್ ನಾಯ್ಕ್ ಅವರಿಗೆ ಮತ್ತೆ ಟೈಮ್ ಬೇಕು ಅಂತ ಕೇಳಿದ್ರು. ಇನ್ನು 45 ನಿಮಿಷಗಳ ಕಾಲ ನಮಗೆ ಟೈಮ್ ಬೇಕು ಅಂತ ಕೇಳಿದಂಥ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೋಮವಾರ ಬೆಳಗ್ಗೆ 11:30ಕ್ಕೆ ಪುನಃ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರು SIT ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಅದಾದ ನಂತರ ನ್ಯಾಯಾಧೀಶರು ತೀರ್ಪನ್ನು ಕೊಡುವಂತಹ ಸಾಧ್ಯತೆಗಳಿರುವಂಥದ್ದು. ವಿದೇಶ ಅಲ್ಲಿಗೆ ವಿಷ್ಣು ಪ್ರಸಾದ್, ಸೋಮವಾರದವರೆಗೂ ಕೂಡ ಜೈಲು ಫಿಕ್ಸ್ HD ರೇವಣ್ಣ ಅವರಿಗೆ. ಸೋಮವಾರದವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಲೀಫ್ ಇನ್ನು ಮುಂದೆ ಸಿಗೋದಿಲ್ಲ. ಸೋಮವಾರ ವಿಚಾರಣೆ ಆರಂಭ ಆದಂತಹ ನಂತರದಲ್ಲೇ ಬೇಲ್ ಸಿಗುತ್ತಾ ಇಲ್ವಾ, ಜೈಲಿನಿಂದ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗೋದು. ವಿಷ್ಣು ಪ್ರಸಾದ್, ಖಂಡಿತ ವಿದೇಶ. ಯಾಕಂತಂದರೆ ಇವತ್ತಿನ ಮೆರಿಟ್ಸ್ ನೋಡಿದಂಥ ಸಂದರ್ಭದಲ್ಲಿ 2 ಕಡೆ ಬಹುತೇಕ ಸ್ಟ್ರಾಂಗ್ ಮೆರಿಟ್ಸನ್ನು ಹೈಲೈಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ನ್ಯಾಯಾಧೀಶರು ಯಾವ ವಿವೇಚನೆಯಿಂದ ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂತಂದರೆ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡಿಸುವಂಥ ಸಂದರ್ಭದಲ್ಲೂ ಆ ಪಾಯಿಂಟ್ಸ್ ತುಂಬಾ ಹೈಲೈಟ್ ಆಗುವಂಥದ್ದು. ಯಾಕೆಂದರೆ 364A ಏನು ಹಾಕಿದ್ದಾರೆ ಈ ಪ್ರಕರಣದಲ್ಲಿ ಹಾಕೋದಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದನ್ನ ಅವರು ಹೈಲೈಟ್ ಮಾಡಿದರು. ಜೊತೆಗೆ ಇಲ್ಲಿ ಸಂತ್ರಸ್ತನ ಹೇಳಿಕೆ ಇದ್ರೂ ಕೂಡ 161 ಸ್ಟೇಟ್ಮೆಂಟ್ ಆಗಿದ್ರು ಕೂಡ ಅದನ್ನು ಯಾಕೋ ಇಲ್ಲಿ ತಿಳಿಸುವಂಥ ಕೆಲಸ ಆಗಿಲ್ಲ, ಈ ಪಾಯಿಂಟನ್ನು ಹೇಳಿದರು. ಆದರೆ ಯಾವಾಗ ಅದಕ್ಕೆ ಸರ್ಕಾರದಿಂದ ವಾದ ಮಾಡಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಲಿಯರಾಗಿ ಹೇಳಿದರು, ಈಗಾಗಲೇ 161 ಹೇಳಿಕೆಯನ್ನು ಕಿಡ್ನಾಪ್ ಸಂತ್ರಸ್ತ ಕೊಡುವಂಥ ಕೆಲಸ ಆಗಿದೆ. ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ, ಇದನ್ನು ಕೂಡ ಕನ್ಫರ್ಮ್ ಮಾಡಿದರು. ಅದಲ್ಲದೆ ನೆಕ್ಸ್ಟ್ ಏನಂತಂದರೆ ಈ ಓರ್ವ ಸಂತ್ರಸ್ತೆಗೆ ಅದರಲ್ಲಿ ಕಿಡ್ನಾಪ್ ಮಾಡಿ ಅವರನ್ನು ಬೆದರಿಸುವಂಥ ಏನು ಕೆಲಸ ಮಾಡಿ ಈ ಒಂದು ಸಂದೇಶ ರವಾನೆ ಮಾಡುವಂಥದ್ದೇನಿದೆ, ಇದೇ ಸಂದೇಶವನ್ನು ಬೇರೆಯವ್ರಿಗೂ ರವಾನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾಕ್ಷಿಗಳನ್ನು ಟ್ಯಾಂಪರ್ ಮಾಡ್ತಾರೆ, ವಿಕ್ಟಿಮ್ಗಳನ್ನು ಭಯಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಭಯಪಟ್ಟಂಥ ಸಂದರ್ಭದಲ್ಲಿ ಕೇಸ್ ಡಲ್ ಆಗುತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ವಿಕ್ಟಿಮ್ನ ಬೆದರಿಸುವಂಥದ್ದು ಮುಂದಿನ ದಿನಗಳಲ್ಲಿ ಸಾಕ್ಷಿ ನಾಶಕ್ಕೆ ದಾರಿಯಾಗುತ್ತೆ ಅನ್ನೋ ಪಾಯಿಂಟನ್ನು ಹೈಲೈಟ್ ಮಾಡಿದರು. ಹೀಗಾಗಿ 2 ಕಡೆಯೂ ಕೂಡ ಒಳ್ಳೆ ಮೆರಿಟ್ಸ್ ಇಟ್ಟು ವಾದ ಮಂಡಿಸುವಂಥ ಕೆಲಸ ಆಗಿದೆ. ಇದನ್ನು ಈಗ ನ್ಯಾಯಾಧೀಶರು ಯಾವ ರೀತಿ ಪರಿಗಣಿಸ್ತಾರೆ, ಯಾವುದನ್ನು ಪಿಕ್ ಮಾಡ್ತಾರೆ ಅನ್ನೋದು ಈಗ ನೆಕ್ಸ್ಟ್ ಕುತೂಹಲ ಇರುವಂಥದ್ದು ವಿದೇಶಿ. ಆದರೆ ಸೋಮವಾರ ತನಕ ಅಂತೂ ರೇವಣ್ಣ ಜೈಲಿನಲ್ಲಿ ಫಿಕ್ಸ್. ರೈಟ್. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.